ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಂತಕ್ಕಿಷ್ಟು ಟ್ರೆಡಿಷನಲ್ ಆಗಿ ರೆಡಿ ಆಗಿದೆ ಅಂದ್ರೆ, ನಮ್ಮ ಪಕ್ಕದೂರಿನ ಇಡಗುಂಜಿ ಮಹಾಗಣಪತಿ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೆ. ನಾನು ಅಮ್ಮ ಬೆಳಗ್ಗೆ ಮುಂಚೆ ಹೊರಟಾಯಿತು. ನಾ ಎಂಥದ್ದು ತಿಂದಿರಲಿಲ್ಲ, ಎಂತಕ್ಕೆ ಅಂದರೆ ನಾನಲ್ಲಿ ಪೂಜೆ ಕೂತ್ಕೊಬೇಕಿತ್ತು. ಹಾಗಾಗಿ ಅಂತೂ ಇಂತೂ ನಾವು ಸುಮಾರು 1500 ವರ್ಷಕ್ಕೂ ಅಧಿಕ ಇತಿಹಾಸ ಹೊಂದಿರುವಂತಹ ಪುರಾತನ ದೇವಸ್ಥಾನ ನಮ್ಮ ಇಡಗುಂಜಿ ದೇವಸ್ಥಾನಕ್ಕೆ ನಾವು ಬಂದೇ ಬಿಟ್ವಿ. ಇದೇ ನೋಡಿ ಇಡಗುಂಜಿ ದೇವಸ್ಥಾನದ ಚಕ್ರತೀರ್ಥ ಕೆರೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋನ ನಾನು ನಿಮಗೆ ಡೀಟೇಲ್ ಆಗಿ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೆ. ಹಾಗೆ ನಾವು ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಪ್ರದಕ್ಷಿಣೆ ಹಾಕಿಬಿಟ್ಟು ಹೋಗಿ ಕೂತ್ಕೊಂಡ್ವಿ. ಇದೇ ಬಾವಿ ನೀರೇ ನೋಡಿ, ಮಹಾಗಣಪತಿಗೆ ಅಭಿಷೇಕಕ್ಕೆ ಎಲ್ಲ ಯೂಸ್ ಮಾಡೋದು ಈ ಬಾವಿ ನೀರೇಯ. ಹಾಗೆ ನಾವು ಇಡಗುಂಜಿ ಮಹಾಗಣಪತಿದು ಪ್ರಸಾದನ ತಗೊಂಡು ಅಮ್ಮ ನಾನು ಕೂತ್ಕೊಂಡ್ವಿ. ಯಾರಾದರೂ ನಮ್ಮ ಕರಾವಳಿ ಭಾಗಕ್ಕೆ ಬರೋದಿದ್ರೆ ಇಡಗುಂಜಿ ದೇವಸ್ಥಾನಕ್ಕೆ ಬರೋದನ್ನು ಮಿಸ್ ಮಾಡ್ಕೊಂಬೇಡಿ. ನಮ್ಮ ಇಡಗುಂಜಿ ಪ್ರಸಾದ ನೀನು ಅಷ್ಟು ಬೇಜಾರಲ್ಲಿ ಕೂತಿದ್ದೆ. ದೇವ್ರು ನಮಗೇನು ಕಮ್ಮಿ ಮಾಡಲಿಲ್ಲ. ಪ್ರದಕ್ಷಿಣೆನಾ ಇರ್ಲಿ ಬಿಡು, ಪರವಾಗಿಲ್ಲ. ವಿಘ್ನ ನಿವಾರಕ ಗಣೇಶ ಎಲ್ರಿಗೂ ಒಳ್ಳೇದು ಮಾಡ್ಲಪ್ಪ ಅಂದ್ಕೊಂಡು ಹಾಗೆ ಗಣಹೋಮ ಪೂಜೆ ಇತ್ತು, ಕೂತ್ಕೊಂಡೆ. ಅದಾದಮೇಲೆ ಅಮ್ಮ ದೇವ್ರದ್ದು ಫೋಟೋ ಮತ್ತು ಪ್ರಸಾದ ಎಲ್ಲ ತಂದು ಕೊಟ್ಟರು. ಹಾಗೆ ಅಲ್ಲಿ ಸತ್ಯನಾರಾಯಣ ಪೂಜೆನೂ ಇತ್ತು, ಅದನ್ನು ಮುಗಿಸ್ಕೊಂಡು ಊಟಕ್ಕೆ ಹೋಗುವ ಅಂತ ಹೇಳಿ ಹೊರಟ್ವಿ. ಗೋಮಾತೆ ನಮ್ಮ ಹಿಂದೆನೇ ಬರ್ತಾಯಿತ್ತು. ಆಮೇಲೆ ಬಾಳೆಹಣ್ಣೆಲ್ಲ ಕೊಟ್ಟ ಮೇಲೆ ಸುಮ್ಮನಾಯಿತು. ಹಾಗೆ ನಾವು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಭಕ್ತರು ಎಷ್ಟೇ ಇದ್ರೂ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡುವಂತಹ ಒಂದು ಮಹಾಗಣಪತಿ ದೇವಸ್ಥಾನ ನಮ್ಮ ಕರಾವಳಿ ಭಾಗದಲ್ಲಿರೋದು ನಮಗೆ ಹೆಮ್ಮೆ. ಊಟ ಎಲ್ಲ ಆಯಿತು, ಭೋಜನ ಈಗ ಮುಗಿಸ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಪೂಜೆಯಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಜಾಸ್ತಿ ಆಡಂಬರದ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶವೂ ಇರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಅಂತ ಹೊರಟ್ವಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.